ಕಾಂಗ್ರೆಸ್ ಒಳ ರಾಜಕೀಯ ಹೆಂಗ್ ನಡೀತಾ ಇದೆ ಅನ್ನೋದನ್ನ ನೀವೆಲ್ಲ ನೋಡಿದಿರಿ. ಇದ್ರ ಮಧ್ಯೆ ಇದೀಗ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಬೆಂಗಳೂರಿಗೆ ಬಂದಿದ್ದಾರೆ. ಒಂದು ಮೀಟಿಂಗ್ ನಡೀತಾ ಇದೆ. ಈಗ ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಜೆಪಿ ನಡ್ಡಾ ಮಹತ್ವದ ಸಭೆ ಮಾಡ್ತಾ ಇದ್ದಾರೆ. ಸರ್ಕಾರದ ಇಲಾಖಾ ಅಕ್ರಮಗಳು, ಹಾಗೆಯೇ ಸಚಿನ್ ಆತ್ಮಹತ್ಯೆ ಕೇಸು, ಬಾಣಂತಿಯರ ಸರಣಿ ಸಾವಿನ ಮಾಹಿತಿಯನ್ನ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ. ಆಮೇಲೆ ನಡ್ಡಾ ಜೊತೆ 1-to-1 ಮಾತುಕತೆಯನ್ನ ಬಿಜೆಪಿ ನಾಯಕರು ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ 1-to-1 ಮೀಟಿಂಗ್ ಅಶೋಕ್, ಅಶ್ವಥ್ ನಾರಾಯಣ್, ಮುನಿರತ್ನ, ಚಲವಾದಿ ನಾರಾಯಣಸ್ವಾಮಿ, ಕಾರಜೋಳ, ರವಿಕುಮಾರ್ ಮತ್ತಿತರರಿಂದ 1-to-1 ಮಾತುಕತೆ ಆಗಿದೆ. ಸಿಎಂ ವಿರುದ್ಧದ ಮೂಡಾ ಕೇಸ್ ಏನಾಯ್ತು, ವಾಲ್ಮೀಕಿ ಕೇಸ್ ಏನಾಯ್ತು, ಅದರ ಬಗ್ಗೆ ಅಪ್ಡೇಟ್ ಅನ್ನ ಕೇಳ್ಕೊಂಡಿದ್ದಾರೆ ಜೆಪಿ ನಡ್ಡಾ. ಮತ್ತೊಂದು ಕಡೆ ಬಿಜೆಪಿಯ ಭಿನ್ನರು, ಮತ್ತೊಂದು ಬಣ ಅಂತ ಕರಿತೀವಲ್ಲ ಬಿಜೆಪಿಲಿ, ಅವರು ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿಲ್ಲ. ಯತ್ನಾಳ್ ತಂಡದ ಯಾರೊಬ್ರು ಕೂಡ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡೋದಕ್ಕೆ ಬಂದೇ ಇಲ್ಲ. ನಿನ್ನೆ ಮತ್ತು ಇವತ್ತು ನಡ್ಡಾ ಬೆಂಗಳೂರಿನಲ್ಲೇ ಇದ್ರು. ಆದರೆ ರೆಬಲ್ಸ್ ಮಾತ್ರ ಅಂತರ ಕಾಯ್ದುಕೊಂಡಿದ್ದಾರೆ. ಸದ್ಯ ನೀವು ನೋಡ್ತಾ ಇರುವಂತಹ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಕೆಕೆ ಗೆಸ್ಟ್ ಹೌಸ್ನಲ್ಲಿ ಸಭೆ ಮುಗಿಸಿ ದೆಹಲಿಗೆ ತೆರಳಿದ್ದಾರೆ ಜೆಪಿ ನಡ್ಡಾ ಅವರು. ಆದರೆ ಮತ್ತೊಂದು ಬಣ ಇದೆಯಲ್ಲ, ಯತ್ನಾಳ್ ಟೀಮು, ಅವರು ಜೆಪಿ ನಡ್ಡಾ ಅವರನ್ನ ಮೀಟ್ ಮಾಡೋದಕ್ಕೆ ಬಂದೇ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘವೇಂದ್ರ, ಈ ಮೀಟಿಂಗ್ ನೋಡ್ತಾ ಇದ್ರೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದ್ದಾರೆ. ಜೊತೆಗೆ ಏನಾದರೂ ಬದಲಾವಣೆಯ ನಿರೀಕ್ಷೆ ಇದೆಯಾ ಅಂತ? ಶರತ್, ಪ್ರಮುಖವಾಗಿ ಇವತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆಪಿ ನಡ್ಡಾ ಅವರು ರಾಜ್ಯಕ್ಕೆ ಆಗಮಿಸಿದ್ರು. ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಜೆಪಿ ನಡ್ಡಾ ಅವರು ರಾಜ್ಯಕ್ಕೆ ಬಂದಿದ್ರು. ಈ ವೇಳೆ 5:45ಕ್ಕೆ ಏನೋ ಬಿಜೆಪಿ ನಾಯಕರ ಭೇಟಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಹೀಗಾಗಿ ಕೆಕೆ ಗೆಸ್ಟ್ ಹೌಸ್ನಲ್ಲಿ ಎಲ್ಲರನ್ನು ಭೇಟಿ ಮಾಡೋದಕ್ಕೆ ಸಹ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಈಗ ಈ ನಿಟ್ಟಿನಲ್ಲಿ 5:45ಕ್ಕೆ ಕೆಕೆ ಗೆಸ್ಟ್ ಹೌಸ್ಗೆ ಬಂದಂತಹ ಜೆಪಿ ನಡ್ಡಾ ಅವರು ಸುಮಾರು 7:45ವರೆಗೂ ಸಹ ರಾಜ್ಯ ಬಿಜೆಪಿ ನಾಯಕರ ಜೊತೆ 1-to-1 ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಇಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಹೊರತುಪಡಿಸಿದ್ರೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ, ಆರ್ ಅಶೋಕ್, ಹಾಗೆ ಕೆಲವೊಂದಿಷ್ಟು ಶಾಸಕರು ಸಹ ಮತ್ತೆ ಸಂಸದರು ಸಹ ಜೆಪಿ ನಡ್ಡಾ ಅವರ ಭೇಟಿಗೆ ಬಂದು ಅವರ ಜೊತೆ 1-to-1 ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಯಾಕಂದ್ರೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಕಲಬುರಗಿಯಲ್ಲಿ ನಾಳೆ ಪ್ರೊಟೆಸ್ಟ್ ಇರೋದ್ರಿಂದ ಅಲ್ಲಿರೋದ್ರಿಂದ ಅವರು ಬಂದಿರಲಿಲ್ಲ. ಹೀಗಾಗಿ ವಿಪಕ್ಷ ನಾಯಕರೇ ಖುದ್ದಾಗಿ ಬಂದು ರಾಜ್ಯದ ಇಂಚಿಂಚು ಮಾಹಿತಿಯನ್ನ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಜೆಪಿ ನಡ್ಡಾ ಅವರೇ ಸ್ವತಃ ಖುದ್ದಾಗಿ ಸರ್ಕಾರದ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಗಳ ಬಗ್ಗೆ ಮಾಹಿತಿಯನ್ನ ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ ಮತ್ತೆ ಕೆಲವೊಂದಿಷ್ಟು ಸಂಸದರ ಬಳಿ ಕೇಳಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಯಾವ ರೀತಿ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದೆ, ಅವರ ಭ್ರಷ್ಟಾಚಾರದ ಸ್ವರೂಪ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಜೆಪಿ ನಡ್ಡಾ ಅವರು ಸಮಗ್ರವಾಗಿ ಸಂಗ್ರಹಿಸಿದ್ದಾರೆ. ಇದನ್ನು ಹೊರತುಪಡಿಸಿದೆ ರಾಜ್ಯ ಬಿಜೆಪಿಯಲ್ಲೂ ಸಹ ಆಗ್ತಾ ಇರ್ತಕ್ಕಂತಹ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಗಳೇನಿದ್ದಾವೆ, ಇದು ಪಕ್ಷದ ಸಂಘಟನೆ ಮೇಲೆ ಸಾಕಷ್ಟು ಹೊಡೆತವನ್ನು ಬೀಳ್ತಾ ಇದೆ. ಇದಕ್ಕೆ ನೀವು ಯಾವ ರೀತಿ ಒಂದು ಮದ್ದನ್ನು ಅರಿತಾ ಇದ್ದೀರಾ ಅಂತಲೂ ಸಹ ಅವರೇ ಸ್ವತಃ ಕೇಳಿರ್ತಕ್ಕಂಥದ್ದು. ನಾವು ಎಲ್ಲರೂ ಸಹ ಒಟ್ಟಾಗಿದ್ದೇವೆ. ಕೆಲವೊಂದಿಷ್ಟು ನಾಯಕರ ಮೇಲೆ ಅಸಮಾಧಾನಗೊಂಡಿದ್ದಾರೆ, ಅದನ್ನ ನೀವೇ ಸರಿ ಮಾಡ್ಬೇಕಂತನೂ ಸಹ ರಾಜ್ಯ ನಾಯಕರು ಹೇಳ್ತಕ್ಕಂಥದ್ದು. ಆಯ್ತು, ಅದನ್ನೆಲ್ಲ ನಾವು ವರಿಷ್ಠರು ಅದನ್ನ ಸರಿ ಮಾಡ್ತಾರೆ, ನೀವು ಸಂಘಟನೆ ಕಡೆಗೆ ಗಮನ ಕೊಡಿ, ಮತ್ತೆ ಸರ್ಕಾರದ ಭ್ರಷ್ಟಾಚಾರ ಆರೋಪಗಳೇನಿದ್ದಾವೆ ಆ ಆರೋಪಗಳಿಗೆ ನೀವು ತಕ್ಕ ಮಟ್ಟಿಗೆ ಹೋರಾಟವನ್ನ ಮಾಡಬೇಕು, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತಲೂ ಸಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ 7:45ವರೆಗೂ ಸಹ ಕೆಕೆ ಗೆಸ್ಟ್ ಹೌಸ್ ನಲ್ಲಿದ್ದಂತಹ ಜೆಪಿ ನಡ್ಡಾ ಅವರು ರಾಜ್ಯದ ನಾಯಕರ ಬಳಿ ಸಮಗ್ರ ಮಾಹಿತಿಯನ್ನು ತೆಗೆದುಕೊಂಡು ದೆಹಲಿಗೆ ಹೊರಟಿರ್ತಕ್ಕಂಥದ್ದು. ಶರತ್, ಥ್ಯಾಂಕ್ ಯು ರಾಘವೇಂದ್ರ, ಡೀಟೇಲ್ಸ್ಗಾಗಿ.